ಓರ್ವ ಬಿಎಸ್ಎಫ್ ಯೋಧನನ್ನ ವಶಕ್ಕೆ ಪಡೆದಿದೆ ಪಾಕ್ ಸೇನೆ. ಆಕಸ್ಮಿಕವಾಗಿ ಪಾಕಿಸ್ತಾನದ ಗಡಿ ಪ್ರವೇಶಿಸಿದ್ದಂಥ ಪಿಕೆ ಸಿಂಗ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ಸೇನೆ ಬಿಎಸ್ಎಫ್ ಯೋಧನನ್ನ ವಶಕ್ಕೆ ಪಡೆದಿದ್ದಾರೆ. ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಮಾತುಕತೆ ಆರಂಭ ಆಗಿದೆ. ಒಂದು ಕಡೆ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ, ಇನ್ನೊಂದು ಕಡೆ ಪಾಕಿಸ್ತಾನದ ಗಡಿ ಭಾರತದ ಗಡಿಯುದ್ದಕ್ಕೂ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದರ ಮಧ್ಯೆ ಭಾರತದ ಬಿಎಸ್ಎಫ್ ಯೋಧ ಅಚಾನಕ್ಕಾಗಿ ಪಾಕಿಸ್ತಾನದ ಬಾರ್ಡರ್ ಅನ್ನ ಪ್ರವೇಶ ಮಾಡಿದ್ದಾರೆ, ಗಡಿಯನ್ನ ಪ್ರವೇಶ ಮಾಡಿದ್ದಾರೆ. ಈ ಹೊತ್ತಿನಲ್ಲಿ ಪಾಕಿಸ್ತಾನ ಸೇನೆ ಭಾರತದ ಬಿಎಸ್ಎಫ್ ಯೋಧನನ್ನ ವಶಕ್ಕೆ ಪಡೆದಿದ್ದಾರೆ. ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಪಿಕೆ ಸಿಂಗ್ ಬಿಎಸ್ಎಫ್ ಯೋಧ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧ. ಆತನ ಕಣ್ಣನ್ನು ಕಟ್ಟಲಾಗಿದೆ. ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪಾಕಿಸ್ತಾನ ಸೇನೆ. ಬಿಡಿಸೋದಕ್ಕೆ ಭಾರತ ಸರ್ಕಾರ ಹಾಗೂ ಪಾಕಿಸ್ತಾನದ ಮಧ್ಯೆ ಮಾತುಕತೆ ನಡೀತಾ ಇದೆ. ಬಹಳ ಕ್ರೂಷಿಯಲ್ ಆದಂಥ ಟೈಮ್ ಇದು. ಒಂದು ಕಡೆ ಭಾರತ ರಿಟಾಲಿಯೇಟ್ ಮಾಡುತ್ತೆ, ಪ್ರತಿರೋಧವನ್ನು ಒಡ್ಡುತ್ತೆ. ಭಾರತ ಇನ್ನೇನು ಈಗೇನು ದಾಳಿ ಆಗಿತ್ತು ಪುಲ್ವಾಮಾದಲ್ಲಿ ಹಿಂದೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನಂತರ ಏರ್ ಸ್ಟ್ರೈಕ್ ಅನ್ನು ಮಾಡಲಾಗಿತ್ತು. ಅದೇ ರೀತಿ ಯಾವುದಾದ್ರೂ ಸ್ಟ್ರೈಕ್ ಮಾಡುತ್ತಾ ರಿಟಾಲಿಯೇಟ್ ಮಾಡುತ್ತಾ ಅಂತ ಅಂದುಕೊಳ್ಳಲಾಗಿತ್ತು. ಈ ಹೊತ್ತಿನಲ್ಲಿ ಪಿಕೆ ಸಿಂಗ್ ಭಾರತದ ಬಿಎಸ್ಎಫ್ ಯೋಧ, ಇವರನ್ನ ಪಾಕಿಸ್ತಾನ ಸೇನೆ ವಶಕ್ಕೆ ಪಡೆದಿದೆ. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಜಗದೀಶ್, ಭಾರತದ ಯಾವ ಭಾಗದಿಂದ ಇವರು ಪಾಕಿಸ್ತಾನದ ಬಾರ್ಡರ್ನ ಒಳಗೆ ಹೋಗಿದ್ದು, ಮುಂದೆ ಏನಾಗುತ್ತೆ, ಈಗ ಏನು ನಡೀತಾ ಇದೆ ರಾಜತಾಂತ್ರಿಕವಾಗಿ? ವಾಸು, ಈಗ ಬಿಎಸ್ಎಫ್ ಯೋಧ ಪಾಕಿಸ್ತಾನದ ಗಡಿ ಒಳಗೆ ಪ್ರವೇಶಿಸಿರುವಂತಹ ಪ್ರಕರಣ ಇದು. ಯಾಕಂದ್ರೆ ಪಂಜಾಬ್ನ ಫಿರೋಜ್ಪುರದ ಗಡಿ ಅದು. ಪಂಜಾಬ್ನ ಗಡಿ ಭಾಗದಲ್ಲಿ ಪಾಕಿಸ್ತಾನ ಮತ್ತೆ ಇಂಡಿಯಾದ ಗಡಿ ಭಾಗ ಏನಿದೆ, ಅಲ್ಲಿ ಗಡಿಯನ್ನ ಕಾಯುತ್ತಾ ಇರುವಂತಹ ಸಂದರ್ಭದಲ್ಲಿ ಪಿಕೆ ಸಿಂಗ್ ಪಾಕ್ನ ಗಡಿ ಒಳಗೆ ಪ್ರವೇಶವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಈಗಾಗಲೇ ಬಿಎಸ್ಎಫ್ ಯೋಧನನ್ನ ಅಲ್ಲಿರುವಂತಹ ಅಂದ್ರೆ ಪಾಕಿಸ್ತಾನದ ರೇಂಜರ್ಸ್ ತುಕಡಿ ಅವರು ಏನಂತಂದ್ರೆ ಬಿಎಸ್ಎಫ್ ಯೋಧನನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ. ಪಕ್ಷ ತೆಗೆದುಕೊಂಡಿರುವಂತಹ ಮಾಹಿತಿ ಯಾವಾಗ ಏನಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಗೊತ್ತಾದ ತಕ್ಷಣವೇ ಪಾಕಿಸ್ತಾನದ ರೇಂಜರ್ ಮುಖ್ಯಸ್ಥರ ಜೊತೆ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಈಗಾಗಲೇ ತುರ್ತು ಸಭೆಯೂ ಸಹಿತ ನಡೀತಾ ಇದೆ. ಈ ತುರ್ತು ಸಭೆಯ ಬಹಳಷ್ಟು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಈ ಕೂಡಲೇ ಆ ಯೋಧ ಏನಿದ್ದಾರೆ ಪಿಕೆ ಸಿಂಗ್ ರನ್ನ ಪಾಕಿಸ್ತಾನ ಏನಂದ್ರೆ ಭಾರತಕ್ಕೆ ಹಸ್ತಾಂತರವನ್ನ ಮಾಡಬೇಕು, ಇಲ್ವಾದ್ರೆ ಅದಕ್ಕೆ ಪ್ರತ್ಯುತ್ತರವಾದಂತಹ ನಾವು ಉತ್ತರವನ್ನ ಕೊಡೋದಕ್ಕೆ ನಾವು ಸಿದ್ಧರಿದ್ವಿ ಅನ್ನುವಂತಹ ಸಂದೇಶವನ್ನ ಸಹಿತ ಸಭೆಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ಸಹಿತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನುವಂತಹ ಮೆಸೇಜ್. ಒಂದು ಕಡೆಗೆ ಈಗ ಮೊನ್ನೆ ನಡೆದಿರ್ತಕ್ಕಂತಹ ಅತಿ ದೊಡ್ಡದಾದಂತಹ ಒಂದು ದುರ್ಘಟನೆ, ಅದರಲ್ಲಿ ಪಾಕಿಸ್ತಾನದ ಕೈವಾಡವಿದೆ ಎನ್ನುವಂತಹ ಏನು ಚರ್ಚೆಗಳು ನಡೀತಿದ್ದಾವೆ, ಶಂಕೆಗಳಿದಾವೆ. ಅದ್ರ ಜೊತೆಗೆ ಅದರ ನೇರವಾದಂತಹ ಕುಮ್ಮಕ್ಕು ಪಾಕಿಸ್ತಾನ ಕೊಟ್ಟಿದೆ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ಪಾಕ್ ಮೇಲೆ ಬಹಳಷ್ಟು ರಾಜತಾಂತ್ರಿಕವಾದಂತಹ ಏನಾದ್ರೆ ನಿರ್ಬಂಧಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ಹೇರಿರುವಂತದ್ದು. ಅದರ ಜೊತೆಗೆ ಅಂದ್ರೆ ಕೇವಲ ರಾಜತಾಂತ್ರಿಕ ವಿಚಾರವಾಗಿ ಮಾತ್ರ ಅಲ್ಲ, ಅದನ್ನ ಹೊರತುಪಡಿಸುವ ಸಹಿತ ಏನಂದ್ರೆ ಸೇನೆಯ ಮೂಲಕವಾಗೂ ಸಹಿತ ಪ್ರತ್ಯುತ್ತರನ ಕೊಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಚರ್ಚೆ ಹೋಗುವಂತಹ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಅಲ್ಲಿರುವಂತಹ ರೇಂಜರ್ಸ್ ತುಕಡಿ ಪಿಕೆ ಸಿಂಗ್ ಅವ್ರನ್ನ ಏನಂದ್ರೆ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತಹ ಕಾರಣಕ್ಕಾಗಿ ಮತ್ತಷ್ಟು ಆ ಗಡಿ ಭಾಗದಲ್ಲಿರುವಂತಹ ಏನಂದ್ರೆ ಆ ಕಾವು ಮತ್ತಷ್ಟು ಏರಿಕೆ ಆಗ್ತಾ ಇದೆ. ಆ ಇಡೀ ಗಡಿ ಭಾಗದಲ್ಲಿ ಪಂಜಾಬ್ನ ಫಿರೋಜ್ಪುರ ಮತ್ತು ಫಿರೋಜ್ಪುರದ ಮುಂಭಾಗದಲ್ಲಿರುವಂತಹ ಸುಮಾರು 8 ಕಿಲೋಮೀಟರ್ ಗಡಿ ಭಾಗ ಏನಿದೆ, ಆ 8 ಕಿಲೋಮೀಟರ್ ಗಡಿ ಭಾಗದಲ್ಲಿ ಈಗಾಗಿ ಹೆಚ್ಚಿನ ಬಿಎಸ್ಎಫ್ ಯೋಧರನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಸಹಿತ ಭಾರತ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಪಾಕಿಸ್ತಾನಕ್ಕೆ ಈಗಾಗಲೇ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿ ಮನವಿ ಅನ್ನೋದಕ್ಕಿಂತ ಅಂದ್ರೆ ಸೂಚನೆ, ಒಂದು ವೇಳೆ ನೀವೇನಾದ್ರೂ ಅವ್ರನ್ನ ಪಾಕಿಸ್ತಾನಕ್ಕೆ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂತಹ ವಿಚಾರಗಳನ್ನ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಮಾತುಕತೆ ನಡೀತಾ ಇದೆ. ಇದಕ್ಕೆ ಪಾಕಿಸ್ತಾನ ಯಾವ ರೀತಿಯಾಗಿ ಅಂದ್ರೆ ರಿಪ್ಲೈ ಕೊಡುತ್ತೆ ಅಥವಾ ಏನಂತಂದ್ರೆ ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ ಕಾದು ನೋಡ್ಬೇಕಾಗಿರುವಂತದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.